ವೆಲ್ಕಮ್ ಬ್ಯಾಕ್ ಟು ನನ್ನ ಕತೆ ನಿಮ್ಮ ಜೊತೆ ಸೀರೀಸ್ ಡೇ 33ಗೆ ಇವತ್ತು ಮಾರ್ನಿಂಗ್ ನನ್ನ ಹೆಡ್ ಬಾತ್ ಮಾಡಿದ್ದೆ. ಸೊ ಹೇರ್ ಡ್ರೈ ಮಾಡಿಕೊಂಡು ಪಟ ಅಂತ ಕಾಲೇಜ್ಗೆ ಹೋದೆ. ಆ್ಯಂಡ್ ಇವತ್ತು ತುಂಬ ಏನು ಕಂಟೆಂಟ್ ಇಲ್ಲ, ನನ್ನ ಡೈಲಿ ಲೈಫ್ನ ನಿಮ್ಮ ಜೊತೆ ಹೇಗೆ ಶೇರ್ ಮಾಡ್ತೀನೋ ಹಾಗೆ ಶೇರ್ ಮಾಡ್ತೀನಿ. ಹಾಗೇ ಒಂದು ವಿಷಯ ಹೇಳಬೇಕು, ಅದನ್ನು ನಾನು ಇಲ್ಲಿ ಮುಂದೆ ಸೆಂಟೆನ್ಸಲ್ಲಿ ನಿಮಗೆ ಕನ್ವೆ ಮಾಡ್ತೀನಿ. ಆ್ಯಂಡ್ ಇದು ನನ್ನ ಔಟ್ಫಿಟ್ ಆಗಿತ್ತು. ಇವತ್ತೊಂದು ಬಾಕ್ಸ್ ಮಿಸ್ ಆಗಿದೆ, ಯಾಕೆಂದರೆ ಮೇಘ ಬಂದಿಲ್ಲ. ಇವರು ನನ್ನೆಲ್ಲ ಕ್ಲಾಸ್ಮೇಟ್ಸು ಈಚೆ ಫ್ರೆಶ್ ಹೇರ್ ತೊಗೊಂಬರಕ್ಕೆ ಹೋಗಿದ್ರ ಜೊತೆಗೆ ಹಾಗೆ ಶ್ರುತಿ ಐಸ್ ಕ್ರೀಮ್ನು ಕೂಡ ಅವಳೊಬ್ಬಳೇ ತಿಂತಾಯಿದ್ದಾಳೆ, ನಮ್ಮ ಯಾರಿಗೂ ಕೂಡ ಕೊಡಿಸಿರಲಿಲ್ಲ. ನಂಗೆ ಅರ್ಥ ಆಗಿದೆ ಏನು ಅಂದರೆ, ನಾನು ಯಾವ ಕೆಲಸ ಯಾವ ಜವಾಬ್ದಾರಿನೂ ನಾನು ಅಷ್ಟು ಈಸಿಯಾಗಿ ತೊಗೋತಿರ್ಲಿಲ್ಲ. ಬಟ್ ಆದರೆ ಪರಿಸ್ಥಿತಿ ಅನ್ನೋದು ಎಲ್ಲದನ್ನು ಯಾವಾಗ ಹೇಗೆ ಕಲಿಸ್ಬೇಕು ಅದನ್ನು ಕಲಿಸುತ್ತೆ. ಜಸ್ಟ್ ಗೋ ವಿತ್ ಅ ಫ್ಲೋ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಲಾಸ್ಟ್ ಪೀರಿಯಡಲ್ಲಿ ಸರ್ ಗೇಮ್ಸ್ ಆಡಿಸಿ ಪಾಠ ಮಾಡಿ ನಾವು ಹೋಗಿ ಗೋಲ್ಗಪ್ಪ ತಿನ್ಕೊಂಡು ಬಂದು ಎಗೇನ್ ಮತ್ತೆ ನಾನು ಗುಬ್ಬಿಗೆ ಹೋಗಬೇಕಾಯಿತು. ಬಿಕಾಸ್ ಎಲ್ಲರಿಗೂ ಗೊತ್ತಿರುತ್ತೆ ಇವತ್ತು ಸೋಮವಾರ ಸಂತೆ ಇರುತ್ತೆ. ಅಫ್ಕೋರ್ಸ್ ಇದನ್ನೇ ನಾನು ಹೇಳಿದ್ದು, ನಂಗೆ ಏನೂ ಗೊತ್ತಿರಲಿಲ್ಲ, ನಾನು ಏನೂ ಮಾಡ್ತಾ ಇರಲಿಲ್ಲ ಚಿಕ್ಕಮಗಳು ಮನೆಗೆ. ಬಟ್ ಸಿಚುಯೇಷನ್ ಪರಿಸ್ಥಿತಿ ಅನ್ನೋದು ಎಲ್ಲವನ್ನು ಯಾವಾಗ ಎಲ್ಲೆಲ್ಲಿ ಕಲಿಸ್ಬೇಕು ಅದನ್ನು ಕಲಿಸುತ್ತೆ. ನೀವು ಬರಲ್ವೋ ಆ ಪರಿಸ್ಥಿತಿ ನಿಮಗೆ ಅದನ್ನು ಕಲಿಸ್ಕೊಡುತ್ತೆ. ಅದನ್ನು ಕಲ್ತ್ಕೊಳ್ಳಿ, ಜಸ್ಟ್ ಗೋ ವಿತ್ ಅ ಫ್ಲೋ ಅಷ್ಟೇ. ನಾನು ಕೂಡ ಸಂತೆ ಮುಗಿಸ್ಕೊಂಡು ಮನೆಗೆ ಬಂದೆ. ಮನೆ ಬರೋ ಅಷ್ಟೊತ್ತಿಗೆ 8 ಆಗೋಗ್ಬಿಟ್ಟಿತ್ತು. ಸೊ ನಾನು ಅಂದ್ಕೊಂಡಿದ್ದೀನಿ ಇವತ್ತು ರೂಮ್ ಕ್ಲೀನ್ ಮಾಡಬೇಕು, ಅದನ್ನು ಅರೇಂಜ್ ಮಾಡಬೇಕು ಅಂತ. ಅದನ್ನು ನಾಳೆ ವ್ಲಾಗಲ್ಲಿ ನಿಮಗೆ ಖಂಡಿತವಾಗ್ಲೂ ತೋರಿಸ್ಕೊಡ್ತೀನಿ. ಬಿಕಾಸ್ ನಾನು ಬೇಗ ವ್ಲಾಗ್ ಅಪ್ಲೋಡ್ ಮಾಡಬೇಕಿರೋದ್ರಿಂದ ವಿಡಿಯೋ ಎಂಡ್ ಮಾಡಬೇಕಾಗುತ್ತೆ. ಮತ್ತು ನಾಳೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.